ಚಾರ್ಜ್ ಶೀಟ್ ಸಲ್ಲಿಸ್ತಾ ಇರೋ ಬೆನ್ನಲ್ಲೇ ದರ್ಶನ್ಗೆ ಈಗ ಮತ್ತೊಂದು ದೊಡ್ಡ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಇದ್ದಾರೆ. ಅವರಿಗೂ ಭಯ ಜಾಸ್ತಿ ಆಗಿದೆಯಂತೆ. ಚಾರ್ಜ್ ಶೀಟ್ನಲ್ಲಿ A2 ಬದಲಾಗಿ A1 ಆಗುವಂತಹ ಆತಂಕ ಹೆಚ್ಚಿದೆ. ಬೇಲ್ ಅರ್ಜಿ ಸಲ್ಲಿಕೆ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಬೇಲ್ ಅಪ್ಲೈ ಮಾಡಬೇಕು ಅಥವಾ ಅದಕ್ಕಿಂತ ಮುಂಚೆ ಬೇಲ್ ಅಪ್ಲೈ ಮಾಡಬೇಕು, ಈ ಒಂದು ಕನ್ಫ್ಯೂಷನ್ ಅಲ್ಲಿ ಪ್ರಕರಣದ ಆರೋಪಿ ಇದ್ದಾರೆ. ಈಗಾಗಲೇ A1 ಆರೋಪಿ ಪವಿತ್ರ ಗೌಡ ಬೇಲ್ ರಿಜೆಕ್ಟ್ ಕೂಡ ಆಗಿದೆ. ಮುಂದೇನೋ ಅನ್ನೋ ಟೆನ್ಷನ್ ನಲ್ಲಿ ಆರೋಪಿ ದರ್ಶನ್ ಕೂಡ ಇದ್ದಾರೆ. ಈ ಪ್ರಕರಣದಲ್ಲಿ ಇವರ ಪಾತ್ರ ಪವಿತ್ರಗಿಂತ ಜಾಸ್ತಿ ಇದೆ ಅಂತ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ ಮತ್ತು ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಸೊ ಪವಿತ್ರ ಗೌಡ ರೇಣುಕಾಸ್ವಾಮಿನ ಕೊಲೆ ಮಾಡಿದ್ದಲ್ಲ, ಅಲ್ಲಿ ಆಲ್ರೆಡಿ ಒಂದು ಗ್ಯಾಂಗ್ ಇತ್ತು. ದರ್ಶನ್ ಅವ್ರನ್ನ ಆ ರೇಣುಕಾಸ್ವಾಮಿ ಅನ್ನುವಂಥ ವ್ಯಕ್ತಿಯನ್ನ ಹೊಡೆದಿದ್ರು. ಇಂತಹ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂತು. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿ, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಿ ಈಗ ಪೊಲೀಸರು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ. ಹಾಗಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ದರ್ಶನ್ ಅವರ ಆ ಆರೋಪಿ ಸ್ಥಾನ ಇದೆಯಲ್ಲ, A2 ಅನ್ನುವಂಥ ಸ್ಥಾನದಿಂದ A1 ಸ್ಥಾನಕ್ಕೆ ಅವ್ರು ಹೋಗ್ತಾರಾ ಅನ್ನುವಂತಹ ಟೆನ್ಷನ್ ಈಗ ಹೆಚ್ಚಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.